ಮಾಡೋದಕ್ಕೆ ಅದು ಬಹಳ ಹೆಲ್ಪ್ ಆಯ್ತು. ಈಗ ನಿಮ್ಮ ಸಭ್ಯಸ್ಥ ಭಾಷೆನಲ್ಲಿ ವೀಕ್ಷಕರಿಗೆ ಸಿನಿಮಾ ನೋಡಿ ಅಂತ ಹೇಗೆ ಹೇಳ್ತೀರಾ, ಜೊತೆಗೆ ನಿಮ್ಮ ಸಿನಿಮಾದಲ್ಲಿರುವಂಥ ಪೊರ್ಕಿ ಭಾಷೆನಲ್ಲಿ ಸಿನಿಮಾ ನೋಡ್ಕೊಳ್ಳಿ ಅಂತ ಹೇಗೆ ವೀಕ್ಷಕರಿಗೆ ಕನ್ವೆ ಮಾಡ್ತೀರಾ, ಮಾಡಿ ನೋಡೋಣ. ಅಯ್ಯೋ ಅದಕ್ಕೂ ಮುಂಚೆ ಒಂದು ಡೈಲಾಗ್ ಹೊಡಿತಾರೆ, ಒಂದು ದುಡ್ಡುದು, ಒಂದು ಹೊರದೋಗಿರೋ ನೋಟದ ಬಗ್ಗೆ ಒಂದು ಡೈಲಾಗ್ ಹೊಡಿತಾರೆ. ಅದಾದ ನಂತರ ಈ ಹುಲ್ಲಾಕಿ. ಓಕೆ, ರೆಡಿ. ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ಸಿನಿಮಾದಲ್ಲಿ ಒಂದಷ್ಟು ಹೀರೋಯಿಕ್ ಡೈಲಾಗ್ಗಳಿದೆ, ಅಂದರೆ ಒಂದು ಸ್ವಲ್ಪ ಮಾಸ್ ಡೈಲಾಗ್, ಮೀನಿಂಗ್ಫುಲ್ ಡೈಲಾಗ್ ಅದು, ಬಟ್ ಅದೊಂದು ಸ್ವಲ್ಪ ಮಾಸ್, ಅಂದರೆ ಒಂದು ಹೀರೋಯಿಕ್ ಸ್ಟೈಲ್ ಸಿಚುವೇಶನಲ್ಲಿ ಬರುವಂಥದ್ದು, ಬಟ್ ಒಂಚೂರು ಹೀರೋಯಿಕ್ ಡೈಲಾಗ್ಗಳು, ಅಂದರೆ ಜನರಿಗೆ ಅನ್ಸೋಂಥ ಡೈಲಾಗು ಅಂಥದ್ದೊಂದು ಹೇಳ್ತೀನಿ. ನೀವೊಂದು ಹರಿದೋಗಿರೋ ನೋಟ್ ನೋಡ್ಕೊಂಡು ಬೇಜಾರಲ್ಲಿ ಕೂತಿರ್ತೀರ. ನನ್ನ ಫ್ರೆಂಡ್ ಪೆಡ್ಗೆ ಅವನು ಬೇಜಾರಲ್ಲಿ ಒಂದು ನೋಟ್ ಹರಿದೋಗಿರುತ್ತೆ, 10 ರೂಪಾಯಿ ನೋಟೆ, ದುಡ್ಡೇ ಇಲ್ದಿರೋ ಟೈಮಲ್ಲಿ 10 ರೂಪಾಯಿ ಹರಿದೋಗಿರೋ ನೋಟನ್ನ ನೋಡ್ಕೊಂಡು ಬೇಜಾರಲ್ಲಿ ನಿಂತಿರ್ತಾನೆ. ಬಟ್ ಈ ಸೂರ್ಯ ಆ್ಯಟಿಟ್ಯೂಡ್ ಏನೇ ಇದ್ರೂ ನುಗ್ಗೋಣ ಅನ್ನೋದಲ್ವ, ದುಡ್ಡು ಇಲ್ದಿದ್ರು. ಅವಾಗ ಅವ್ನು ಹೇಳುವಂಥ ಡೈಲಾಗ್, ಏನೋ ಹಂಗೆ ನೋಡ್ತಾ ಇದೆಯಾ, ಈ ದುಡ್ಡು ಅನ್ನೋದೇ ಹಿಂಗೆ, ಹತ್ತಿರ ಇರೋ ಸಂಬಂಧಗಳನ್ನ ದೂರ ಮಾಡುತ್ತೆ, ಸಂಬಂಧನಲ್ಲಿದ್ದಿರೋ ದೂರದವ್ರನ್ನ ಹತ್ತಿರ ಮಾಡುತ್ತೆ. ಜಾಸ್ತಿ ಏನು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡ, ಜೀವನನೂ ಹರಿದೋಗಿರೋ ಅರ್ಧ ನೋಟೆ. ಇದೊಂದು. ಇನ್ನೊಂದು ಅದು ಬಿಟ್ಟರೆ ಇನ್ನೊಂದು ಒಂದು ಸೀಕ್ವೆನ್ಸ್ ಬರುತ್ತೆ, ನಮ್ಮನ್ನು ಭಾಳ ಭಯ ಪಡಿಸೋ ಏನೋ ಒಂದೊಂದು ವಸ್ತು ಬರುತ್ತೆ ಅಲ್ಲಿ, ಅದಕ್ಕೂ ಭಯ ಪಡದ್ದೇ ಇವನು ಅದಕ್ಕೊಂದು ಡೈಲಾಗ್ ಹೇಳ್ತಾನೆ, ಆ ಭಯ ನಮ್ಮನ್ನು ಪಡಿಸ್ತಾ ಇರೋ ವಸ್ತುಗೊಂದು. ಹುಲ್ಲು ಹಾಕಿ ಹುಲಿನೇ ಹಿಡಿಯೋ ಹಲ್ಕ ನನ್ನ ಮಕ್ಕಳ ಹತ್ರ ಗೊಂಬೆ ಆಟ. ಹಾಂ, ಇಷ್ಟೇ. ಅಂದರೆ ಈ ಥರ ಸಣ್ಣ ಪುಟ್ಟ ಸೀಕ್ವೆನ್ಸ್ಗಳು. ಇದು ಒಂದು ನನ್ನ ಲ್ಯಾಂಗ್ವೇಜ್ನ ಸ್ವಲ್ಪ ಬೆಟರ್ ಮಾಡಿದ್ರೆ, ಆ್ಯಂಡ್ ಪ್ರಾಬ್ಲಿ ಇದು ನನಗೆ ಅಣ್ಣಯ್ಯ ಸೀರಿಯಲ್ಗೂ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅಣ್ಣಯ್ಯದಲ್ಲಿ ಇನ್ನೂ ಇಂಟೆನ್ಸ್ ಹೋಗುತ್ತೆ. ಈ ಪೊರ್ಕಿ ಆಡು ಭಾಷೆಯಿಂದ ಪಕ್ಕಾ ಹಳ್ಳಿ ಭಾಷೆಗೆ ಹೋಗುತ್ತೆ, ಅಂದರೆ ಮಂಡ್ಯ ಸ್ಲ್ಯಾಂಗ್ ಹೋಗುತ್ತೆ. ಅದು ಮತ್ತೆ ಇನ್ನೊಂದು ಚಾಲೆಂಜ್ ಆಗುತ್ತೆ ನನಗೆ ಲೈಫಲ್ಲಿ, ಮತ್ತೆ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಕ್ಕೆ. ಇವ್ರು ಪಾಪ ತುಂಬ ಕಷ್ಟಪಟ್ಟು ನನ್ನ ಆ ಲ್ಯಾಂಗ್ವೇಜು ಆಡು ಭಾಷೆ ತಂದಿದ್ರಲ್ಲ, ಇವ್ರಿಗೂ ಒಂಚೂರು ಭಯ ಇತ್ತು, ಮಗ ಈ ಹಳ್ಳಿ ಭಾಷೆ ಹೆಂಗೆ ಮಾತಾಡ್ತೀನಿ ನೀನು. ಪ್ರತಿ ಡೈಲಾಗಲ್ಲೂ ಕೂಡ ಒಂದು ಇಂಟೆನ್ಸಿಟಿ ಇದೆ, ಅಂದರೆ ಜನರು ನೋಡ್ತಾ ಇರಬೇಕಾದ್ರೇನೆ ಅದನ್ನ ಫೀಲ್ ಮಾಡ್ತಾರೆ. ಅದು ತುಂಬ ಕಷ್ಟ ಆಯ್ತಾ ನಿಮಗೆ ಅದನ್ನೆಲ್ಲ ಬರೆಯೋದಕ್ಕೆ? ಇಲ್ಲ, ನನಗೆ ನಾನು ತುಂಬ ಇನ್ವಾಲ್ವ್ ಆಗಿದ್ದೆ ಮೇಡಮ್ ಬರೆಯುವಾಗ. ಅಂದರೆ ನಂಗೆ ಅದು ಕಷ್ಟ ಆಗಿದ್ದಕ್ಕಿಂತನೂ ನಂಗೆ ಈಸಿ ಆಯಿತು ಅಂತ ಹೇಳ್ತೀನಿ. ಈಗ ಸಿಂಪಲ್ ಮಗ ಅದು ಆ ಡೈಲಾಗ್ ಹೊಡಿರಿ, ಇಬ್ಬರು ಕಾಂಬಿನೇಷನ್ ಸಿಗುತ್ತೆ. ಅದು ಅಂದರೆ ಏನಂದರೆ ಒಂದು ಸಿಚುವೇಶನ್ ಮೇಡಮ್, 3 ಜನ ಕಾಡಿಗೆ ಹೋಗ್ತಾ ಇರ್ತಾರೆ, ಯಾರೂ ಬರದೇ ಇರುವಂಥ ಜಾಗದಲ್ಲಿ ಒಂದು ಹುಚ್ಚಿ ನಡ್ಕೊಂಡು ಬರ್ತಾ ಇರ್ತಾಳೆ, ಆಯ್ತಾ. ಆ ಹುಚ್ಚಿ ನೀವು ನೋಡಿ ಹೆದರ್ಕತ್ತಾರೆ ನೀವು, ಆಯ್ತಾ. ಆ ಹುಚ್ಚಿ ನೋಡ್ಕೊಂಡು ಅದು ಡೈಲಾಗ್ ಗೊತ್ತಲ್ವಾ? ಬೈಕಲ್ಲಿ ಹಿಂದೆ ಕೂತಿರ್ತೀನಿ, ಹಿಂದೆ ಪಾಸ್ ಆಗ್ತಾಳೆ, ಏನೋ ಈ ಹುಚ್ಚಿ ಇಷ್ಟೊತ್ತಲ್ಲೆಲ್ಲ ಅಳಿತಿದ್ದಾಳಲ್ಲ, ಒಬ್ಬರೇ ನೋಡಿದ್ರೆ ಹುಚ್ಚ ಹಾಕೋಬೇಕಷ್ಟೇ. ಏಯ್, ಪ್ರಪಂಚದಲ್ಲಿ ಈಗ ಎಲ್ಲರೂ ಹುಚ್ಚರೇ ಕಣ, ಕೆಲವ್ರಿಗೆ ಮಾತ್ರ ತಲೆ ಕೆಟ್ಟಿರುತ್ತಷ್ಟೇ. ಜೀವನದ ಜರ್ನಿಲಿ ಎಲ್ಲರೂ ಅಲಿಲೇಬೇಕು. ಅಂದರೆ ವಾಸ್ತವಿಕವಾದಂಥ ಅರ್ಥಗರ್ಭಿತವಾದಂಥ ಸಾಲುಗಳಂತಲೇ ಹೇಳ್ಬೋದು. ಜೊತೆಗೆ ಹೇಳ್ತಾ ಇದ್ರೆ ನೀವು ನಿಮ್ಮ ಸ್ಟೈಲಲ್ಲಿ ವೀಕ್ಷಕರಿಗೆ ನಿಮ್ಮ ಸಿನಿಮಾ ನೋಡೋದಕ್ಕೆ ಹೇಗೆ ಕನ್ವೆ ಮಾಡ್ತಾರೆ? ಯಾಕಂದರೆ ತುಂಬ ಜನ ಕಾತರರಾಗಿದ್ದಾರೆ, ಯಾಕಂದರೆ ಇಷ್ಟೊಂದು ಸಸ್ಪೆನ್ಸ್ ಇದೆ ಸಿನಿಮಾದಲ್ಲಿ, ಇಷ್ಟೊತ್ತು ಸಿನಿಮಾ ಬಗ್ಗೆನೇ ಮಾತನಾಡಿದ್ದೀವಿ, ಹೇಗೆ ಕನ್ವೆ ಮಾಡ್ತೀರಾ ವೀಕ್ಷಕರಿಗೆ? ವೀಕ್ಷಕರಿಗೆ ನಾನೇನು ಹೇಳೋದು ಅಂದರೆ, ಮೊದಲನೇದಾಗಿ ನನಗೆ ಅಣ್ಣಯ್ಯ ಸೀರಿಯಲ್ನಲ್ಲಿ ಒಬ್ಬ ಅಣ್ಣಯ್ಯನಾಗಿ ನೀವು ತುಂಬ 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 ಪ್ರೀತಿನ ಕೊಟ್ಟಿದ್ದೀರಾ. ಆ್ಯಂಡ್ ನನ್ನ ಒಬ್ಬ ಮನೆ ಮಗನ ಥರ ನೋಡ್ತಾ ಇದ್ದೀರಾ. ನಾನು ಎಲ್ಲ ಕಡೆ ಹೋದಾಗ ಆ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ನಿಮಗೆ ಅಣ್ಣಯ್ಯ ಸೀರಿಯಲ್ ಹೇಗೆ ಇಷ್ಟ ಆಗ್ತಾಯಿದೆ, ದಯವಿಟ್ಟು ಸಿನಿಮಾ ಕೂಡ ಬನ್ನಿ, ಯಾಕೆಂದರೆ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀವಿ. ಒಂದು ಸಲ ಬಂದು ನೋಡಿ. ಅಂದರೆ ಇದನ್ನು ಸಿನಿಮಾ ಅನ್ನೋಂಥದ್ದನ್ನ ತುಂಬ ರಿಕ್ವೆಸ್ಟ್ ಮಾಡಿ ಕರೆಯುವಂಥದ್ದಲ್ಲ, ಬಟ್ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ, ಯಾಕಂದರೆ ಅದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ಅದು ಬೇರೆ ಟಿ ವಿಲಾಗಲಿ ಮೊಬೈಲ್ನಲ್ಲಿ ಆ ಲೆವೆಲ್ ಮಜಾ ಕೊಡುವಂಥ ಸಿನಿಮಾ ಅಲ್ಲ. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಆಲ್ಮೋಸ್ಟ್ ಎಲ್ಲರ ಬಾಯಿಂದ ಬಾಯಿಗೆ ಈಗ ಹರಡ್ತಾ ಇದೆ. ನಿಮಗೂ ಕೂಡ ಯಾರಾದರೂ ನೋಡಿ ಚೆನ್ನಾಗಿದೆ ಅಂತ ಹೇಳಿದ ಪಕ್ಷದಲ್ಲಿ ಒಂದೇ ಒಂದು ಸಲ ಹೋಗಿ ಸಿನಿಮಾನ ನೋಡಿ, ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆನೂ ಹೇಳಿ ನಮಗೆ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಅಣ್ಣಯ್ಯ ಸ್ಟೈಲ್ ಆಯಿತು, ಈಗ ತಮ್ಮಯ್ಯನ ಸ್ಟೈಲಲ್ಲಿ ಹೇಳಿ. ಸರಿ ಸ್ಟೈಲ್ ಅಲ್ಲ, ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಸಖತ್ತಾಗಿ ಬಂದಿದೆ. ಸಿನಿಮಾ ನೋಡಬೇಕು ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ. ಹೇಯ್, ಸುಮ್ಮನೆ ಬಿಲ್ಡಪ್ ಕೇಳ್ತಾ ಇಲ್ಲ, ನಿಜವಾಗ್ಲೂ ಮುಗಿ ಬೀಳ್ತಾ ಇದ್ದಾರೆ. ಒಂದು ಸಲ ಹೋಗಿ ನೋಡಿ, ವಾಪಸ್ ಬಂದಮೇಲೆ
ನೀವೇ ಪೈಸಾ ವಸೂಲ್ ಅಂತ ಸ್ಟೇಟಸ್ ಹಾಕತ್ತೀರ ಯಾರ ಸೊ ಮಿಥುನ್ ಅವರೇ, ನೀವು ಸಿನಿಮಾದಲ್ಲಿ ಹೆದರ್ಕೊಂಡಿದ್ದುಂಟಾ? ಯಾಕಂದ್ರೆ ಕತ್ಲನಲ್ಲೆಲ್ಲ ಶೂಟ್ ಮಾಡಿದ್ದಾರೆ, ಕರ್ಲಿ ಹೇರ್ಸ್ ಬೇರೆ ಎಲ್ಲ ಬಿಟ್ಟಿದ್ದಾರೆ. ಅಂದ್ರೆ ಸಿನಿಮಾಗೋಸ್ಕರ ಕರ್ಲಿ ಹೇರ್ ಮಾಡ್ಕೊಂಡಿದ್ದ ಅಥವಾ ರಿಯಲ್ ಹೇರ್? ಎಲ್ಲ ಕರ್ಲಿ ಹೇರ್, ಇವಾಗ ಸ್ವಲ್ಪ ಲೆಂತ್ ಬಂದಿದೆ ಅಷ್ಟೇ, ಬಟ್ ರಿಯಲ್ ಆಗಿ ಹಂಗೆ ಇರೋದು. ಸಿನಿಮಾದಲ್ಲಿ ಎಲ್ಲಾದ್ರೂ ಹೆದರ್ಕೊಂಡಿದ್ದುಂಟಾ ತಾವು ಶೂಟಿಂಗ್ ಟೈಮಲ್ಲಿ? ಯಾಕಂದ್ರೆ ಸರ್ ಹೇಳ್ತಾ ಇದ್ರು ಒಂದ್ ಸೀನ್ ಹಿಂದೆಯಿಂದ ಕೈ ಬರ್ಬೇಕಾದ್ರೆ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬಾ ಭಯಭೀತವಾಗಿತ್ತು. ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಆ ಥರ ಏನಾದ್ರು? ರಿಯಲ್ ಆಗಿ ಅಂದ್ರೆ ಮುಂಚೆ ಎಲ್ಲ ಅಂದ್ರೆ ನಾವು ಮಲೆನಾಡಲ್ಲಿ ಅವಾಗೆಲ್ಲ ಈ ಲೈಟ್ಸು ಇವೆಲ್ಲ ಕಡಿಮೆ, ನಮ್ಮ ಹೈಸ್ಕೂಲ್ ಹೋಗೋ ಏಜಲ್ಲೆಲ್ಲ. ಅವಾಗೆಲ್ಲ ಹಾರರ್ ಮೂವೀಸ್ ಎಲ್ಲ ನೋಡಿದಾಗ ಈ ಕೆಲವೊಂದು ಹಾರರ್ ಮೂವಿಯಲ್ಲಿ ಮರದಲ್ಲೆಲ್ಲ ದೆವ್ವ ಇದೆ ಅಂತೆಲ್ಲ ಪೋರ್ಟ್ರೇ ಮಾಡೋರು. ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ ಆ ಏಜಲ್ಲೆಲ್ಲ. ಯಾವುದೋ ಒಂದು ಕತ್ಲಲ್ಲಿ ನಡ್ಕೊಂಬರ್ತಾ ಸಡನ್ನಾಗಿ ಲೈಟ್ ಹೋಯ್ತಂದರೆ ಬೀದಿ ದೀಪ ಅಲ್ಲೇ ಯಾವ್ದಾದ್ರು ಮರ ಇತ್ತು ಅಂದರೆ ಈ ಮರದಲ್ಲೂ ದೆವ್ವ ಇರ್ಬೋದೇನೋ ಅಂತ ಆ ಥರ ಎಲ್ಲ ಸ್ವಲ್ಪ ಸ್ಪೀಡಾಗಿ ಓಡೋಗಿ ಮನೆಗೆ ಹೋಗಿ ಆ ಥರ ಎಲ್ಲ ಸುಮಾರು ಇನ್ಸಿಡೆಂಟ್ಸ್ ಇದೆ. ಬಟ್ ಶೂಟಿಂಗ್ ಟೈಮಲ್ಲಿ ಆ ಥರ ಏನು ನನಗೆ ಎಕ್ಸ್ಪೀರಿಯನ್ಸ್ ಆ ಥರ ಏನೂ ಆಗಿಲ್ಲ. ಅಂದರೆ ರಿಯಲ್ ಲೈಫಲ್ಲಿ ಘೋಸ್ಟ್ ನೋಡಿದ್ದೀರಾ ತಾವು? ರಿಯಲ್ ಲೈಫಲ್ಲಿ ಏನು ಘೋಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ಎಕ್ಸ್ಪೀರಿಯನ್ಸ್ ಅಂದರೆ ಅಂದರೆ ರಿಯಲ್ ಆಗಂದರೆ ಕೆಲವೊಂದು ಮಲ್ಕೊಂಡಾಗ ಅದೆಲ್ಲ ಏನೋ ಆ ವಾಯ್ಸ್ ಬರದೇ ಇರೋದು ನಾನು ಒಂದ್ಸತಿ ಫೀಲ್ ಮಾಡಿದ್ದೆ ಮನೇಲಿ ಒಂದ್ಸತಿ ಮಲ್ಕೊಂಡಾಗ. ಅದೇನೋ ಸೈಂಟಿಫಿಕಲಿ ಬೇರೆ ರೀಸನ್ ಏನೋ ಇದೆ, ಬಟ್ ಅಂದರೆ ಏನೋ ಆಮೇಲೆ ಮಲ್ಕೊಂಡಿರ್ತೀನಿ, ಸಡನ್ನಾಗಿ ಎಚ್ಚರ ಆಗಿ ಏನೋ ಒಂಥರ ಫೀಲ್ ಆದಾಗ ವಾಯ್ಸ್ ಬರಲ್ಲ. ಆ ಥರದ್ದೆಲ್ಲ ನಾನು ಮುಂಚೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನಮ್ಮ ಕಡೆ ಎಲ್ಲ ತುಂಬ ಅದನ್ನೆಲ್ಲ ನಂಬ್ತಾರೆ. ಬಟ್ ಅದು ಬಿಟ್ರೆ ಬೇರೆ ಏನು ರಿಯಲ್ ಆಗಿ ನೋಡಿರೋದು ಆ ಥರ ಏನೂ ಇಲ್ಲ. ಸೊ ಅಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ವಾಯ್ಸ್ ಬರ್ದೇ ಇರೋದು ಬಹುಶಃ ಆ ಹಳೆ ಸೀನ್ ನೆನ್ಸ್ಕೊಂಡು ಹಳೆ ಸೀನಿಂದನೂ ಹೆಲ್ಪ್ ಆಯ್ತು. ಮತ್ತೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಈ ಸರ್ ಅಂತೂ ಅದ್ರಲ್ಲಿ ಪಂಟ್ರು. ಅನ್ನೋ ಕಾನ್ಸೆಪ್ಟಿಗೆ ಮಲೆನಾಡು ತುಂಬ ಒಳ್ಳೆ ಜಾಗ ಮೇಡಮ್. ಯಾಕೆಂದ್ರೆ ದೊಡ್ಡ ಮರಗಳಿದಾವೆ, ಆ ಮರದಲ್ಲಿದೆ. ಮತ್ತೆ ನಮ್ಮ ಕಡೆ ಬಿದಿರು ಬರುತ್ತೆ ಗೊತ್ತಾ, ಬಿದಿರು ಹೈಟ್ ಬೆಳೆದಿರುತ್ತೆ. ಈ ಬಿದಿರು ಈ ರಾತ್ರಿ ಕಾಮ್ ಆಗಿರುತ್ತೆ ಕಾಡಲ್ವಾ, ಆ ಕಾಮ್ ಆಗಿದ್ದಾಗ ಬಿದಿರದ್ದು ಇದಿರುತ್ತಲ್ಲ ಬೊಂಬು, ಅದು ಈ ಕಡೆಯಿಂದ ಸುಮ್ಮನೆ ಹಿಂಗೆ ಗಾಳಿ, ಸಣ್ಣ ಗಾಳಿಗೆ ಅದು ಈ ಕಡೆಯಿಂದ ಹಿಂಗೆ ಹೋಗುತ್ತೆ ಹಿಂಗದು, ಆಯಿತಾ. ಅಲ್ಲೊಂದು ಸೌಂಡ್ ಬರುತ್ತೆ, ಆ ಸೌಂಡು. ಮತ್ತು ಆ ಬಿದಿರು ತುಂಬ ಬೆಳೆದಾಗ ಆ ಬಿದಿರಿದ್ದು ಆ ಬೊಂಬಿನ ಮೇಲ್ಗಡೆ ಒಂದು ಪದರ ಸ್ವಲ್ಪ ವೈಟ್ ಇರುತ್ತದು. ಅದು ಒಂಥರ ದೂರದಿಂದ ನೋಡೋರಿಗೆ ಈ ಸಪೋಸ್ ಈ ಹುಣ್ಣಿಮೆ ಇದ್ದರೆ ಆ ಬೆಳಕಲ್ಲಿ ಆ ಬಿದಿರು ಕಾಣೋದಕ್ಕೂ ಇದಕ್ಕೆಲ್ಲ ಕತೆ ಕಟ್ಟಕ್ಕೆ ಮಲೆನಾಡು ತುಂಬ ಒಳ್ಳೆ ಜಾಗ, ಆಯಿತಾ. ಸೊ ಇದನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ಬಂದವರಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಯ್ತು. ಕೆಲವೊಂದು ಕಲ್ಲುಗಳು ಇಟ್ಟಿರೋರು, ಆ ಕಲ್ಲಲ್ಲಿ ಅದಿದೆ, ಆ ಕಲ್ಲಲ್ಲಿ ಅದು ಬನ, ಅದು ಅಲ್ಲೊಂದು ಎನರ್ಜಿ ಇದೆ ಅಲ್ಲಿ, ಅದು ಸಖತ್. ನಾನು ಕತೆ ಕೇಳಿದಾಗ ನನಗೂ ಭಾಳ ಕನೆಕ್ಟ್ ಆಯ್ತು. ಅಂದರೆ ನಮ್ಮ ಮಡಿಕೇರಿ ಕೊಡಗಲ್ಲೂ ಕೂಡ ಇಂಥವೆಲ್ಲ ಸುಮಾರಷ್ಟು ವಿಷಯಗಳಿದೆ. ಇವರಿಗೆ ಕತೆ ಬರೆದಿರೋದು ಎಷ್ಟು ಕನೆಕ್ಟ್ ಆಯಿತು ಅಂದರೆ ನನಗೆ ಆ ಕಾಡಲ್ಲೊಂದು ಕಲ್ಲಿಗೊಂದು ಪೂಜೆ, ಆ ಕಲ್ಲು ದೇವರಾಗಿರ್ಬೋದು, ದೆಯ್ಯ ಆಗಿರ್ಬೋದು, ಅಥವಾ ಇನ್ನೊಂದು ಕೋಲ ಆಗಿರ್ಬೋದು, ಭೂತ ಆಗಿರ್ಬೋದು, ಅದೇನೇ ಆಗಿರ್ಬೋದು, ಅದಕ್ಕಾಗುವಂಥ ಆಚರಣೆ, ಆ ಆಚರಣೆ ನಿಲ್ಲಿಸಿದಾಗ ಏನಾಗುತ್ತೆ, ಅಲ್ಲಿ ಏನಕ್ಕೆ ಸಮಸ್ಯೆ ಆಗುತ್ತೆ. ಒಂದು ಕಾಡನ್ನು ಬನ ಅಂತ ಏನಕ್ಕೆ ಹೇಳ್ತೀವಿ, ಆ ಕಾಡನ್ನು ಯಾಕೆ ರಕ್ಷಣೆ ಮಾಡಬೇಕು ಅಂದರೆ ಸುಮಾರಷ್ಟು ರೀಸನ್ಗಳಿದೆ. ಅಂದರೆ ಈ ಹಳೆ ಕಾಡನ್ನು ಈಗ ಬನ ಅಂತ ಏನಕ್ಕೆ ಹೇಳ್ತೀವಿ, ದೇವ್ರ ಕಾಡು, ಅದಕ್ಕೆ 1000 ರೀಸನ್ ಇರ್ಬೋದು. ಅಲ್ಲಿ ದೇವ್ರು ಇರ್ಬೋದು, ಅಥವಾ ಆವತ್ತಿನ ದಿನಕ್ಕೆ ಆ ಕಾಡನ್ನು ಬನನ ರಕ್ಷಣೆ ಮಾಡೋದಕ್ಕೋಸ್ಕರ ಜನ ಅದಕ್ಕೊಂದು ಹೆಸರು ಕೊಟ್ಟಿರ್ಬೋದು. ಅಂದರೆ ಇದೆಲ್ಲ ವಿಮರ್ಶೆಗಳು ನಾನು ಹೇಳ್ತಾರೆ. ಸುಮಾರಷ್ಟು ವಿಷಯಗಳಿದೆ. ಇದು ನಮ್ಮ ಕಡೆನೂ ಇದೆ. ಈಗ ಶಾಸ್ತವ ಬನ ಅಂತೀವಿ, ಅಯ್ಯಪ್ಪ ಬನ ಅಂತೀವಿ. ಅಂದರೆ ಈ ಕಾಡಲ್ಲಿ ನಮ್ಮಲ್ಲೊಂದು ಇನ್ಸಿಡೆಂಟ್ ಆಯಿತು. ಒಂದು ಮನೆ ಹತ್ರ ಒಂದು ಕಲ್ಲಿರುತ್ತೆ, ಅದನ್ನು ಒಬ್ಬರು ಆ ಜಾಗನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿದ ತಕ್ಷಣ ಆ್ಯಕ್ಚುಲಲ್ಲಿ ಯಾರು ಇರ್ತಾರೆ ಆ ಜನ, ಅವರು ಆ ಮನೆನ ಬಿಟ್ಟು ಹೋಗಿರ್ತಾರೆ ಆ ಕಾಡನ್ನು. ಅವರು ಅಲ್ಲೊಂದು ಕಲ್ಲಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆ ಕಲ್ಲಿಗೆ ಅದು ಯಾವುದೋ ಒಂದು ಮೂರ್ತಿ ಆಗಿರುತ್ತೆ, ಅದಕ್ಕೆ ಪೂಜೆಗೆ ಸಲ್ತಾ ಇರುತ್ತೆ. ಅವ್ರು ಹೋದ್ಮೇಲೆ ಅದಕ್ಕೆ ಪೂಜೆ ನಿಲ್ಲುತ್ತೆ. ಯಾಕಂದರೆ ಅಲ್ಲಿ ಆ ಜಾಗಕ್ಕೆ ಯಾರು ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಆ ಕಲ್ಲು ಬಗ್ಗೆ ಅದಿತ್ತು. ಬಟ್ ಆ ಜಾಗದಲ್ಲಿ ಏನಲ್ಲೂ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ರಾತ್ರಿ ಮನೆ ಮೇಲೆ ಕಲ್ಲು ಬೀಳುವಂಥದ್ದಂತೆ, ಅಂಥದ್ದು ಇದು ಸುಮಾರಷ್ಟು ವಿಷಯಗಳಾಗುತ್ತೆ. ಅಲ್ಲಿ ಒಂದು ದಿವಸ ಈ ಥರ ಧೈರ್ಯ ಇರೋರು ಒಂದು 2-3 ಜನ ಹೋಗಿ ರಾತ್ರಿ ಗಿವಿ ಎಲ್ಲ ಹಿಡ್ಕೊಂಡು ನೋಡ್ತಾರಂತೆ. ರಾತ್ರಿ ಇಡೀ ಶಾಕ್ ಆಗ್ತಾರಂತೆ. ಎಲ್ಲ ಆಗ್ತಿರೋಂಥ ಒಂದು ಪ್ರಕೃತಿಯ ಒಂದು ಚೇಂಜ್ಗೆ ಅವ್ರು ಭಯ ಪಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಕೇಳಲ್ಲ ನೋಡಿ, ಆ ಕಲ್ಲನ್ನು ತೆಗಿಬೇಕು ಅಂದರೆ ಒಂದು ಆಚರಣೆ ಶುರು ಮಾಡಿದ್ಮೇಲೆ ಆ ಆಚರಣೆ ನಿಂತಾಗ ಅಲ್ಲೊಂದಷ್ಟು ಸಮಸ್ಯೆಗಳು
ಅಂದರೆ ಅಲ್ಲೊಂದು ಪಾಸಿಟಿವ್ ಎನರ್ಜೀಸ್ ಮತ್ತೆ ಇನ್ನೊಂದು ಎನರ್ಜಿ ಸೇರ್ಕೊಂಡಿರುತ್ತೆ. ಆ ಎನರ್ಜಿಗೆ ಅದೇನೋ ಅದು ಆ ಫೀಡ್ ಆಗಲಿಲ್ಲ ಅಂದಾಗ ಅದು ನೆಗೆಟಿವ್ ಆಗುತ್ತೆ ಏನೋ ಅಂತಂತಲ್ಲ ಒಂದು ಅಂದರೆ ಸೈಂಟಿಫಿಕಲಿ ಯೋಚನೆ ಮಾಡಿದ್ರೆ ಆ ಕಲ್ಲನ್ನ ತೆಗೆದು ಇಂಥ ಒಂದು ದಿನದಲ್ಲಿ ಅದನ್ನು ಹೊಳೆಗೆ ಬಿಡಬೇಕು, ಅಲ್ಲಿಗೆ ಅದರದ್ದು ಇದು ಮುಗಿಯುತ್ತೆ ಅನ್ನೋಂಥಲ್ಲ ಕಾನ್ಸೆಪ್ಟ್ಗಳು. ಸುಮಾರಷ್ಟು ಕತೆಗಳನ್ನ ನಾನು ಕೇಳಿದೆ. ಸೊ ಇವರು ಕತೆ ಸುಮಾರಷ್ಟು ಈ ನಮ್ಮ ಮಲೆನಾಡು ಮತ್ತು ಈ ನಮ್ಮ ಈ ಏನು ಮಲೆನಾಡು ಕಡೆ ಅಂತ ರೀಜನ್ಗಳಲ್ಲಿ ಏನು ಈ ಕತೆಗಳಿರುತ್ತೆ, ಆ ಅಜ್ಜಿ ಕತೆ ಅಂತೀವಲ್ಲ, ಅಂದರೆ ಈ ಪ್ರಾಪರ್ ಫೇರಿ ಟೇಲ್ಗಳು, ಆ ಥರ ಅನಿಸ್ತು ನನಗೆ. ಬಟ್ ಆ ಥರ ಕತೆಗಳು ಬಂದು ನಮ್ಮ ಕನ್ನಡದಲ್ಲಿ ತುಂಬ ಟೈಮ್ ಆಯಿತು. ಅಂದರೆ ಮುಂಚೆ ಈ ಕಾದಂಬರಿ ಆಧಾರಿತ ಕತೆಗಳು ಬರ್ತಾಯಿತ್ತು, ಈ ಸುಮಾರು ನೀತಿ ಕತೆಗಳಲ್ಲಿ ಅಥವಾ ಯಾವುದೋ ಥರ ಒಂದು ಅಜ್ಜಿ ಕತೆಗಳಲ್ಲಿ. ಆ ಥರದೊಂದು ಫ್ಲೇವರ್ ಇತ್ತು ಸಿನಿಮಾದಲ್ಲಿ. ಅವತ್ತೇ ಅಂದ್ಕೊಂಡೆ ಈ ಜನ ಅದನ್ನ ಎಂಜಾಯ್ ಮಾಡ್ತಾರೆ, ಎಲ್ಲ ವಿಭಾಗದವರು, ಎಲ್ಲ ಫ್ಯಾಮಿಲಿ ಆಡಿಯನ್ಸು, ಸಣ್ಣ ಮಕ್ಕಳು, ಯೂತ್ಸು ಎಲ್ಲರೂ ಎಂಜಾಯ್ ಮಾಡ್ತಾರೆ ಅನ್ನೋಂಥದ್ದು ಒಂದು ಡೆಫಿನೆಟ್ಲಿ ಗೊತ್ತಿತ್ತು. ಸೊ ಮಿಥುನ್ ಅವರೇ, ನಿಮ್ಮ ಸ್ಟೈಲಲ್ಲಿ ವೀಕ್ಷಕರಿಗೆ ಸಿನಿಮಾ ನೋಡೋದಕ್ಕೆ ಯಾವ ರೀತಿ ಹೇಳ್ತೀರಿ? ಅಂದರೆ ಇವಾಗಲೇ ಅಲ್ಲಿ ಕೂತಾಗ ಚೆಕ್ ಮಾಡ್ತಿದ್ದೆ, ವೈಷ್ಣವಿ ಸಫೇರ್ ಬಂದು ಫಾಸ್ಟ್ ಫಿಲ್ಲಿಂಗು ಇವಾಗ 12:50 ಶೋ. ಅಂದರೆ ವೀಕ್ ಡೇಸಲ್ಲೂ ತುಂಬ ಜನ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ. ನಾನು ಅದೇ ಕೆಲಸ ಆವಾಗಲಿಂದನೂ ಕೂತ್ಕೊಂಡು ಎಲ್ಲಿ ಹೆಂಗಾಗ್ತಿದೆ ಏನು ಅಂತ. ಈಗ ಎಲ್ಲರೂ ಈಗ ಬೈ ಮೌತ್ ಪಬ್ಲಿಸಿಟಿ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ. ತುಂಬ ಜನ ಟೈಮ್ ಕೊಟ್ಟು ಈಗ ಸ್ಯಾಟರ್ಡೆ ಸಂಡೇ ಎಲ್ಲ ಅಂದರೆ ಟೈಮ್ ಇರುತ್ತೆ, ಯಾವುದೋ ಒಂದು ಸಿನಿಮಾಗೆ ಹೋಗ್ತಾರೆ. ಬಟ್ ಟೈಮ್ ಮಾಡಿಕೊಂಡು ವೀಕ್ ಡೇಸಲ್ಲೂ ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಇಲ್ಲಾಂದ್ರೆ ಕೈ ಹಂಗೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ, ಗೊತ್ತಿಲ್ಲದೇನೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಓಪನ್ ಆಗುತ್ತೆ. ಇವಾಗ ಗೊತ್ತಿಲ್ಲದೆ ಬುಕ್ ಮೈ ಶೋ ಓಪನ್ ಆಗ್ತಾ ಇದೆ 4 ದಿವಸದಿಂದ. ಎಷ್ಟು ಫೀಲಿಂಗ್ ಆಗ್ತದೆ ನೋಡುವ, ಎಷ್ಟು ಫೀಲಿಂಗ್ ಆಗ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದು. ಈಗ ಆಲ್ರೆಡಿ IMDb ನಮ್ಮದು 9.5 ರೇಟಿಂಗ್ ಬಂದಿದೆ, 9.7 ಬುಕ್ ಮೈ ಶೋ ಅಲ್ಲಿದೆ. ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಖಂಡಿತ ನೋಡಿದವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಮತ್ತು ಯಾವುದು ನಮ್ದು ಇನ್ನೊಂದು ಹೇಳಬೇಕು ಮೇಡಮ್, ಯೂಟ್ಯೂಬಲ್ಲಿ ಯಾವುದು ಕೂಡ ಅಂದರೆ ಪುಷ್ ಮಾಡಿರೋ ವ್ಯೂಸ್ ಅಲ್ಲ, ಎಲ್ಲ ಆರ್ಗ್ಯಾನಿಕ್ಕು. ನಮಗೆ ಮಿಲಿಯನ್ನೋ ಆ ವ್ಯೂಸ್ ಬೇಡ, ನನಗೆ ನಂದೇ ಹೈಯೆಸ್ಟ್ ವ್ಯೂಸ್ ಆಯಿತು ಹಾಕಿದಿಷ್ಟಲ್ಲಿ ಆ ವ್ಯೂಸ್ ಬೇಡ. ನಾವು ಎಲ್ಲದನ್ನೂ ಫಸ್ಟ್ ಡೇ 1ಇಂದ ಇವತ್ತು ತನಕ ನಮಗೆ ನಮ್ಮ ಚುರುಕು ನೋಟವೇ ಸಾಂಗ್ ಮೇಡಮ್, ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸು, ಆನಂದ್ ಆಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಂಬರ್ 1 ರೀಸೆಂಟಾಗಿ ಬಂದಿರೋ ಎಲ್ಲ ಇದರಲ್ಲಿ ನಂಬರ್ 1.1 ಮಿಲಿಯನ್ ಶಾರ್ಟ್ಸಲ್ಲಿ ಹೋಗಲ್ಲ, ಯೂಶಲಿ ರೀಲ್ಸಲ್ಲಿ, ಯೂಟ್ಯೂಬ್ ರೀಲ್ಸಲ್ಲಿ ಹೋಗಲ್ಲ. ನಮ್ಮದು ಎಷ್ಟು ರೀಲ್ಸ್ ಒಂದು ಅದಾದರೆ ಇಂಡಿಯಾ ಟ್ರೆಂಡಿಂಗಲ್ಲಿ ನಂಬರ್ 26 ಅಲ್ಲಿ ಇರುತ್ತೆ. 26 ಚುರುಕು ನೋಟವೇ ಆಯ್ತಾ. ಜನರಿಗೆ ಅಷ್ಟು ಇಷ್ಟ ಆಗ್ತಾ ಇದೆ ಅಂತ. ಸೊ ಮಿಥುನ್ ಹೇಳ್ತಾ ಇದ್ರೆ ನಿಮ್ಮ ಸ್ಟೈಲಲ್ಲಿ ವೀಕ್ಷಕರಿಗೆ ಗಾಬ್ರಿ ಸ್ಟೈಲಲ್ಲಿ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ, ನೀವೆಲ್ಲಿ ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಡ್ಬಿಡ್ತೀರೋ ಅಂತ. OTT ನೋಡ್ತೀನಿ ಅಂತೆಲ್ಲ ಮಿಸ್ ಮಾಡ್ಕೊಂಡು ಆಮೇಲೆ ರಿಗ್ರೆಟ್ ಆಗಬೇಡಿ, ಈ ಎಕ್ಸ್ಪೀರಿಯೆನ್ಸ್ ಒಂದು ಥಿಯೇಟ್ರಲ್ಲಿ ಮಾಡಿಲ್ಲ ಅಂತ. ದಯವಿಟ್ಟು ನಮ್ಮ ಅಣ್ಣನ, ಹಾಗೆ ನಮ್ಮ ಟ್ಯಾಲೆಂಟೆಡ್ನ, ನನ್ನನ್ನು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ. ಅಷ್ಟು ಜನರು ನಡುವೆ ಕೂತು ಎಂಜಾಯ್ ಮಾಡಿ, ಅವ್ರು ನಗ್ತಾ ಜೊತೆಗೆ ನಗೋದು ಮಜಾನೇ ಬೇರೆ. ಅದನ್ನೆಲ್ಲ ಮಿಸ್ ಮಾಡ್ಕೊಬೇಡಿ. ನೀವು ಮಿಸ್ ಮಾಡ್ಕೊಂಡ್ರೆ ಖಂಡಿತ ಭಯ ಪಡ್ತೀರ ನೀವೇ. ಸೂಪರ್. ಸೊ ಅಭಿಜಿತ್ ಅವರೇ, ಅಂದರೆ ಒಬ್ಬ ನಿರ್ದೇಶಕನ ಕನಸು ಒಂದು ದಿನ ಸಾಕಾರ ಆಗುತ್ತೆ ಅಂದರೆ ಅಷ್ಟು ದಿನಗಳ ಕಾಲ ನಿದ್ದೆನೇ ಮಾಡಿರಲ್ಲ. ಎಷ್ಟೋ ದಿನಗಳ ಕಾಲ ನೀವು ನಿದ್ದೆ ಮಾಡದೆ ಸ್ಕ್ರಿಪ್ಟ್ ಮಾಡಿ ಇದೇ ಥರ ಸ್ಕ್ರೀನಲ್ಲಿ ಬರಬೇಕು ಅಂತ ಎಷ್ಟೋ ಶ್ರಮ ಪಟ್ಟಿರ್ತೀರಿ. ಸೊ ಫೈನಲಿ ಈಗ ಸಿನಿಮಾ ರಿಲೀಸ್ ಆಗಿ ಜನರಿಂದ ಒಂದು ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಏನು ಹೇಳೋಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಸಿಂಪಲ್ ಮೇಡಮ್, ಅಂದರೆ ನಮ್ಮ ಕನ್ನಡದಲ್ಲಿ ಮೇಡಮ್ ತುಂಬ ಒಳ್ಳೆ ನಿರ್ದೇಶಕರಿದ್ದಾರೆ, ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಆಯಿತಾ, ತುಂಬ ಒಳ್ಳೆ ಬರಹಗಾರರಿದ್ದಾರೆ, ತುಂಬ ಟ್ಯಾಲೆಂಟ್ಸ್ ಇದ್ದಾರೆ, ಆಯಿತಾ. ಅಂದರೆ ಕನ್ನಡ ಪ್ರೇಕ್ಷಕರು ಸಿನಿಮಾಗೆ ಬರಲ್ಲ ಅಂತ ಒಂದು ವಾದ ಇದೆಯಲ್ಲ, ಸುಳ್ಳು ಮೇಡಮ್. ಅದು ಆ್ಯಕ್ಚುಲಿ ಬರ್ತಾರೆ. ಅದೇ ಕನ್ನಡ ಪ್ರೇಕ್ಷಕರಲ್ವ ಬೇರೆ ಸಿನಿಮಾಗಳನ್ನು ನೋಡಿ ಗೆಲ್ಸೋದು ಇಲ್ಲಿ ಬೆಂಗಳೂರಲ್ಲಿ. ಅವ್ರಿಗೆ ಬೇಕಾಗಿರೋದಿಷ್ಟೇ ಒಂದು ಒಳ್ಳೆ ಸಿನಿಮಾ. ನೀವು ಯಾರಾದರೂ ಆಗಿರಿ, ನೀವು ಯಾವ ಭಾಷೆಯವರಾದರೂ ಆಗಿರಲಿ, ನೀವು ಯಾವ ಪ್ರಾಂತ್ಯದವರಾಗಿರಲಿ, ನೀವು ಯಾವ ಜಿಲ್ಲೆಯವರಾದರೂ ಆಗಿರಲಿ, ನನಗೆ ಬೇಕಾಗಿರೋದು, ನಾನು ಕೊಡೋ 150 ರೂಪಾಯಿಗೆ ಬೇಕಾಗಿರೋದು ನನಗೊಂದು ಒಳ್ಳೆ ಸಿನಿಮಾ ಅಷ್ಟೇ. ಅರ್ಥ ಆಯ್ತಾ? ಸೊ ಕನ್ನಡ ಆಡಿಯನ್ಸ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ನನಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಸಿನಿಮಾ ಮೂಲಕ ಸಿಗುತ್ತೆ ಅಂತಂದರೆ ನನಗೆ ಅದು ಯಾರಾದರೂ ಪರವಾಗಿಲ್ಲ, ಎಲ್ಲಾದರೂ ಪರವಾಗಿಲ್ಲ, ನೋಡ್ತೀನಿ. ಅದಕ್ಕೆ ನಾವೇ ಎಕ್ಸಾಂಪಲ್ ಮೇಡಮ್. ನಮ್ಮದು ಬಂದು ಕೂಡ ನಮ್ದು ಯಾವ್ದು ದೊಡ್ಡ ಸ್ಟಾರ್ ಸಿನಿಮಾ ಅಲ್ಲ, ಅಪಾಯವಿದೆ ಎಚ್ಚರಿಕೆ ಅಂತ ಗೊತ್ತಾಗೋದಕ್ಕೆ ಸಮಯ ತಗೊಳುತ್ತೆ. ಆ್ಯಂಡ್ ಗೊತ್ತಾದವರಿಗೆಲ್ಲನೂ ಕೂಡ ಬಂದು ನೋಡ್ತಾ ಇದ್ದಾರಲ್ಲ, ಆ್ಯಂಡ್ ಅವರೆಲ್ಲರ ಪಾದಗಳಿಗೆ ಇಲ್ಲಿಂದ ನಮಸ್ಕಾರ ಹೇಳ್ತೀವಿ, ಆಯಿತಾ. ಆ್ಯಂಡ್ ಸಿನಿಮಾ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ಅಷ್ಟೇ ಖುಷಿ ಇದೆ. ಆ್ಯಂಡ್ ಯಾವತ್ತೂ ಒಬ್ಬ ಬರಹಗಾರ, ಒಬ್ಬ ಡೈರೆಕ್ಟ್ರಿಗಿಂತ ಆ ಸಿನಿಮಾ ದೊಡ್ಡದು, ಸಿನಿಮಾಗಿಂತನೂ ಸಿನಿಮಾ ನೋಡೋನು ದೊಡ್ಡವನಲ್ವ ಮೇಡಮ್.
ಆ ಸಿನಿಮಾ ನೋಡೋವನು ಯಾವತ್ತೂ ಅವನು ತುಂಬ ಗ್ರೀಡಿ, ಅಂದರೆ ಅವನಿಗೆ ತುಂಬ ಆಕಾಂಕ್ಷೆಗಳಿರುತ್ತೆ. ಅವನು ತುಂಬ ನನಗೆ ಎಷ್ಟು ಕೊಟ್ಟು ಸಾಕಾಗಲ್ಲ ಅನ್ನೋ ಅವನ ಕುತೂಹಲಕ್ಕೆ ನಾವು ಒಂದಷ್ಟು ಪದಾರ್ಥ ಹಾಕಿದಾಗ, ಅವನ ಕುತೂಹಲಕ್ಕೆ ನಾವು ಒಂದಷ್ಟು ಫುಡ್ ಹಾಕಿ ಈ ಒಳ್ಳೆ ಮೀಲ್ಸ್ ಕೊಟ್ಟಾಗ ಅವನು ಅದನ್ನು ತುಂಬ ಚೆನ್ನಾಗಿ ತಗೊಳ್ತಾನೆ. ಆ್ಯಂಡ್ ಅದು ತಗೊಂಡಾಗ ಅವ್ನು ಸ್ಯಾಟಿಸ್ಫೈ ಆಗ್ತಾನಲ್ಲ, ಸೊ ಅವನಿಗಿಂತ ಸಿನಿಮಾ ದೊಡ್ಡದಾಗುತ್ತೆ, ಸಿನಿಮಾಗಿಂತ ಡೈರೆಕ್ಟರ್ ದೊಡ್ಡದಾಗ್ತಾನೆ, ಡೈರೆಕ್ಟರ್ಗಿಂತ ಮತ್ತೆ ಸ್ಕ್ರಿಪ್ಟ್ ದೊಡ್ಡದಾಗುತ್ತೆ, ತಿರ್ಗಿ ವಾಪಸ್ ಬರ್ತದೆ ಆ ಚೈನ್ ಲಿಂಕ್. ಸೊ ಅದೆಲ್ಲ ನಮ್ಮ ಅಪಾಯದ ಎಚ್ಚರಿಕೆ ಚಿತ್ರದಲ್ಲಿ ಆಗ್ತಾ ಇದೆ ಅನ್ನೋದು ನನ್ನ ಪರ್ಸ್ನಲ್ ಅನುಭವ ಅದು. ಸೊ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಲ್ಲ, ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಹೋಗಿ ಮಾಡಬೇಕಾಗಿರೋದು ಇಷ್ಟೇ, ಜಗತ್ತಿನ ಅತ್ಯಂತ ದೊಡ್ಡ ಪಬ್ಲಿಸಿಟಿ ಇಸ್ ಮೋರ್ ಪಬ್ಲಿಸಿಟಿ, ಅದನ್ನು ಅವ್ರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನಿರ್ದೇಶಕನಾಗಿ ಈಗ ಕನ್ನಡ ಸಿನಿಮಾ ರಂಗದಲ್ಲಿ ನಿಮ್ಮ ಖಾತೆಯನ್ನು ತೆರೆದಿದ್ದೀರಿ. ಸೊ ಖಾತೆ ತೆರೀತಾ ಇದ್ದಂತೆ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಳ್ಳೆ ನಿರ್ದೇಶಕ, ನಟ, ಜೊತೆಗೆ ಬರಹಗಾರ, ಎಂಥ ಡೈಲಾಗ್ ಬರೆದಿದ್ದಾರಪ್ಪ ಅಂತ ಜನರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಪಾತ್ರಕ್ಕೂ ಅದರದ್ದೇ ಆದಂಥ ಒಂದೊಂದು ಮಹತ್ವ, ಜೊತೆಗೆ ಆ ಪಾತ್ರಕ್ಕೆ ಬೇಕಾದಂಥ ಅಭಿನಯ ಆಗಿರ್ಬೋದು, ಆ ಭಾಷೆ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಮೇಲಿರುತ್ತೆ. ಅಂಥ ಜವಾಬ್ದಾರಿಯನ್ನ ನಿಭಾಯಿಸಿದ್ದೀರಿ. ಒಂದು ರೀತಿ ಜನರು ಕೂಡ ಖುಷಿಪಟ್ಟು ಈಗ ಸಿನಿಮಾ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಮತ್ತಷ್ಟು ಅವಕಾಶಗಳು ಸಿಗಲಿ, ಕನ್ನಡ ಸಿನಿಮಾ ರಂಗದಲ್ಲಿ ನಿಮ್ಮದೇ ಆದಂಥ ಹೆಸರು ಚಿರಸ್ಥಾಯಿಯಾಗಿ ಉಳಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಕ್ಕಾಗಿ. ಇನ್ನು ಮಿಥುನ್ ಅವರೇ ಈಗಾಗಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಸೊ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಿರಿ. ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಅಪ್ಪುಗೆಯಿಂದ ಬರಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಕೂಡ ಗಾಬರಿ ಪಾತ್ರನ ತುಂಬ ಜನ ಎಂಜಾಯ್ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ರಂಗಕ್ಕೆ ಒಬ್ಬ ಹಾಸ್ಯ ಕಲಾವಿದ ಸಿಕ್ಕಿದ್ದಪ್ಪ, ಹೊಸ ಫೇಸ್ ಅಂತ ತುಂಬ ಜನ ಇಷ್ಟಪಡ್ತಿದ್ದಾರೆ. ಸೊ ನಿಮ್ಮ ಹೆಸರು ಮತ್ತಷ್ಟು ಉತ್ತುಂಗಕ್ಕೆ ಬೆಳೀಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ನೀವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇನ್ನು ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟಿದ್ದಾಯಿತು ವಿಕಾಶ್ ಅವರು. ಡಿಫ್ರೆಂಟ್ ಆಗಿ ನಿಮ್ಮನ್ನು ನೀವು ನಿರೂಪಿಸ್ಕೊಳ್ತಾ ಇದ್ದೀರಿ. ಸಿನಿರಂಗದಲ್ಲಿ ಅಂದರೆ ಸಿನಿಮಾ ರಂಗದಲ್ಲಿ ಅಥವಾ ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೀರಿ. ನಿಮ್ಮದೇ ಆದಂತಹ ಒಂದು ಸ್ಪಾರ್ಕನ್ನು ಕ್ರಿಯೇಟ್ ಮಾಡಿದ್ದೀರಿ. ಯೂತ್ಸ್ಗೆ ತುಂಬ ಇಷ್ಟ ಆಗ್ತಿದ್ರಿ. ಅಣ್ಣಯ್ಯ ಆಗಿ ನೋಡಿದ್ರು. ಸೊ ಈಗ ನಿಮ್ಮ ಡಿಫ್ರೆಂಟ್ ಝೋನನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ಸೊ ಮತ್ತಷ್ಟು ಹೆಸರು ಸಿಗಲಿ, ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಇರಲಿ, ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಮತ್ತಷ್ಟು ಎತ್ತರಕ್ಕೆ ಬೆಳೀರಿ ಅಂತ ಆಶಿಸ್ತಾ, ಸೊ ನಿಮ್ಮ ಮೂವರಿಗೂ ಕೂಡ ಅಪಾಯ ಚಿತ್ರತಂಡದ ಎಲ್ಲ ತಂಡದವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಕೇವಲ 100 ದಿನ ಅಲ್ಲ, ಈ ವರ್ಷ ಪೂರ್ತಿ ಅಂದರೆ ಜನವರಿ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗಿದೆ, ವರ್ಷ ಪೂರ್ತಿ ಸಿನಿಮಾ ಓಡಲಿ. ಜನರಿಗೂ ಕೂಡ ಈಗಾಗಲೇ ಪ್ರೀತಿಯಿಂದ ಬರ್ಮಾಡಿಕೊಂಡಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಸೊ ಪ್ರತಿಯೊಬ್ಬರು ಬಾಯಿನಲ್ಲೂ ಬರ್ತಾ ಇರೋದಷ್ಟೇ, ಇಂಥ ಸಿನಿಮಾ ಹಿಂದೆ ಬಂದಿಲ್ಲ, ಮುಂದೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ, ಯಾಕಂದರೆ ಸಸ್ಪೆನ್ಸ್ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ, ಕಾಮಿಡಿ ಇದೆ, ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು. ಪ್ರತಿಯೊಂದು ಸೀನ್ನ ಕೂಡ ಜನರು ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಡನ್ನು ರಾತ್ರಿ ಟೈಮ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ರಾತ್ರಿ ಹೊತ್ತು ಕಾಡಲ್ಲಿ ಹೋಗೋಕ್ಕಂತೂ ಆಫೀಸರ್ಸ್ ಅಂತೂ ಬಿಡಲ್ಲ. ಸೊ ಸಿನಿಮಾ ಥಿಯೇಟರ್ಗೆ ಹೋಗಿ ನೀವು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ಸೊ ಮಿಸ್ ಮಾಡದೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾವನ್ನು ನೋಡೋಣ, ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸೋಣ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.